ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಡಿ ಸೆಂಟರ್. ಸೊ ಇವತ್ತಿನ ವಿಡಿಯೋ ಬಂದು ಮೇಲ್ನ ಯಾವ ರೀತಿ ಒಬ್ಬರಿಗೆ ಕಳಿಸ್ಬೋದು ಹಾಗೂ ಅದನ್ನು ಯಾವ ರೀತಿ ಬರೆಯೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ ಇಸ್ ಫ್ರೀ ಆಫ್ ಕಾಸ್ಟ್, ಅದಕ್ಕೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡ್ಬೋದು. ಹಾಗೂ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಇನ್ಫಾರ್ಮೇಷನ್ಸ್ನ. ಸೊ ಬೇರೆಯವರು ನಿಮ್ಮ ಥರನೇ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಮೇಲಲ್ಲಿ 2 ಟೈಪ್ಸ್ ಆಫ್ ಇಮೇಲ್ಸ್ ಇರುತ್ತೆ. ಒನ್ ಈಸ್ ಫಾರ್ಮಲ್ ಆ್ಯಂಡ್ ಅನದರ್ ಒನ್ ಈಸ್ ಇನ್ಫಾರ್ಮಲ್ ಇಮೇಲ್. ಸೊ ಫಾರ್ಮಲ್ ಬಂದು ನಾವು ಬಿಸ್ನೆಸ್ ಆಗಿರ್ಬೋದು, ನಮ್ಮ ಕಲೀಗ್ಸ್ಗಾಗಿರ್ಬೋದು, ಈ ಥರ ನಾವು ಇಮೇಲ್ಸ್ನ ಬರಿತೀವಿ. ಇನ್ಫಾರ್ಮಲ್ ಬಂದು ನಾವು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾವುದಾದ್ರೂ ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ ಆಗಿರ್ಬೋದು, ಇದನ್ನು ಇನ್ಫಾರ್ಮಲ್ ಇಮೇಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿರೋದು ಬಂದು ಫಾರ್ಮಲ್ ಕಮ್ಯುನಿಕೇಷನ್. ನಾನು ಇಲ್ಲಿ ನಿಮಗೆ 3 ಎಕ್ಸಸೈಸ್ನ ಕೂಡ ಕೊಟ್ಟಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ಸೊ ಅದು ತಪ್ಪಾ ಸರಿನಾ ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ ನೀವು ಫೋಟೋ ತೆಗೆದುಬಿಟ್ಟು ನೀವು ಬರೆದಿರೋದನ್ನು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ನಾನು ನಿಮಗೆ ತಪ್ಪಾ ಅಥವಾ ಸರಿನಾ ಅಂತ ತಿಳಿಸ್ತೀನಿ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಬೇಗ ಹೋಗಿ ಫಾಲೋ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ನನಗೆ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳ್ಬೋದು. ನಾನು ಆದಷ್ಟು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಯಾವ ಥರ ಬರಿಬೋದು ಫಾರ್ಮಲ್ ಇಮೇಲ್ ಅಂತ ಹೇಳ್ತೀನಿ. ನಿಮಗೆ ಯಾವ ಥರ ಕಳಿಸ್ಬೇಕು ಅನ್ನೋದೆಲ್ಲ ಹೇಳ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ಮಿಸ್ ಮಾಡ್ದಂಗೆ ನೋಡಿ. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು ಇಲ್ಲಿ ನಾನು ಆಫೀಸ್ ಅಂದರೆ ಫಾರ್ಮಲ್ ಆಗಿ ಯಾವ ರೀತಿ ಇಮೇಲ್ನ ಕಳಿಸ್ಬೋದು, ಬರಿಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ಏನಿದೆ ಅಂತ ಓದೋಣ. ಡಿಯರ್ ಕಲೀಗ್ಸ್, ದಿಸ್ ಈಸ್ to inform you that our company is planning to get together on 11th April Saturday at 11 hours at Golden Beach Resort. You may bring your spouses and children. I request you to kindly inform me about the number of family members who would be joining you so that we can make suitable arrangements. Looking forward to your participation. Sincerely, Bhagat Singh Rana, manager. ಅಂದರೆ ಇಲ್ಲಿ ಇದು ಒಬ್ಬ ಮ್ಯಾನೇಜರ್, ಎಕ್ಸಾಂಪಲ್ ಒಂದು ಇಂಜಿನಿಯರಿಂಗ್ ಕಂಪನಿ ಅಂತಲೇ ತಗೊಳ್ಳಿ. ಸೊ ಇಲ್ಲಿ ಒಬ್ಬರು ಮ್ಯಾನೇಜರ್ ಭಗತ್ ಸಿಂಗ್ ರಾಣಾ ಅನ್ನೋ ಒಂದು ಮ್ಯಾನೇಜರು ಅವರ ಕಲೀಗ್ಸ್ಗೆಲ್ಲನೂ ಏನು ಮೇಲ್ನ ಕಳಿಸ್ತಾ ಇದ್ದಾರೆ ಅಂತ ಅಂದರೆ, ಕಂಪನಿಯಲ್ಲಿ ಸ್ಯಾಟರ್ಡೆ 11th of April ಸ್ಯಾಟರ್ಡೆ ಗೆಟ್ ಟುಗೆದರ್ ಇದೆ 11 o'clockಗೆ. ಎಲ್ಲಿ? ಗೋಲ್ಡನ್ ಬೀಚ್ ರೆಸಾರ್ಟಲ್ಲಿ. ಸೊ ನೀವು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿನೆಲ್ಲನೂ ಕರ್ಕೊಂಬರ್ಬೋದು. ನಾವು ನನ್ನ ಕಡೆಯಿಂದ ನಿಮಗೆ ಏನು ರಿಕ್ವೆಸ್ಟ್ ಅಂತ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನಮ್ಮನ್ನು ಜಾಯಿನ್ ಆಗ್ತಾರೆ ಅಂತ ಹೇಳಿದ್ರೆ ನಾವು ಊಟ ಆಗಿರ್ಬೋದು ಪ್ರತಿಯೊಂದೂ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ನಿಮ್ಮ ಪಾರ್ಟಿಸಿಪೇಷನ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಸಿನ್ಸಿಯರ್ಲಿ ನಿಮ್ಮ ಭಗತ್ ಸಿಂಗ್. ಅಂದರೆ ನಾವು ಯಾವುದೇ ಕೊಲೀಗ್ಸ್ ಆಗಿರಲಿ, ಬಿಸ್ನೆಸ್ ಮೆನ್ಸ್ಗಳಿಗಾಗಿರಲಿ, ಅಥವಾ ನಮ್ಮ ಏರಿಯಾ ಕಾರ್ಪೊರೇಟರ್ ಲೆಟರ್ಸು ಅಷ್ಟೇ ಯಾವ ರೀತಿ ಬರಿಬೋದು ಅಂತ ನೀವು ಇದನ್ನು ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಸೊ ಫಸ್ಟ್ ನೋಡಿ ಅವ್ರು ಏನು ತಿಳಿಸ್ತಾ ಇದ್ದಾರೆ, ನಮ್ಮ ಕಂಪ್ನಿ ಗೆಟ್ ಟುಗೆದರ್. ಫಸ್ಟ್ ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ಫಸ್ಟ್ ಲೈನರಲ್ಲಿ ತಿಳಿಸಿ. ಹಾಗೂ ನೆಕ್ಸ್ಟ್ ಏನು ಫಂಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಾ, ಅಥವಾ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ, ಕೊಲಾಬ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಾ, ಪ್ರಮೋಷನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನೆಕ್ಸ್ಟ್ ಲೈನಲ್ಲಿ ತಿಳಿಸಿ. ಆಮೇಲೆ ನೆಕ್ಸ್ಟಲ್ಲಿ ನೀವು ಇದನ್ನು ಮಾಡ್ತೀರಾ, ಬರ್ತೀರಾ, ನಿಮ್ಮ ಪಾರ್ಟಿಸಿಪೇಷನ್ಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಈ ಥರ ನೀವು ನೆಕ್ಸ್ಟ್ ಲೈನಲ್ಲಿ ತಿಳಿಸ್ಬೇಕು. ನೆಕ್ಸ್ಟ್ ಬಂದು ಯೋರ್ ಸಿನ್ಸಿಯರ್ಲಿ, ಬಿಕಾಸ್ ಇಲ್ಲಿ ನಾವು ಡಿಯರ್ ಅಂತ ಬರೆಯೋದಕ್ಕಾಗಲಿ ಅಥವಾ ಡಿಯರ್ ಭಗತ್ ಸಿಂಗ್ ರಾಣಾ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಅವರು ಕಲೀಗ್ಸ್ಗಿಂತ ಇವರು ಸೀನಿಯರ್. ಸೊ ಅವರು ಡಿಯರ್ ಕಲೀಗ್ಸ್ ಅಂತ ಮೆನ್ಷನ್ ಮಾಡ್ಬೋದು. ಬಟ್ ಕಲೀಗ್ಸ್ ಮ್ಯಾನೇಜರ್ನ ಯಾವತ್ತೂ ಡಿಯರ್ ಅಂತ ಕರೆಯೋದಕ್ಕಾಗಲ್ಲ, ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ರೆಸ್ಪೆಕ್ಟ್ ಅಲ್ವಾ. ಸೊ ಇವ್ರಿಗಿಂತ ಚಿಕ್ಕವ್ರನ್ನ ಅವರು ಕರಿಬೋದು, ಬಟ್ ಕಲೀಗ್ಸ್ಗಿಂತ ದೊಡ್ಡವ್ರನ್ನ ಕಲೀಗ್ಸು ಮ್ಯಾನೇಜರ್ನ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಅವರು ಡಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಿನ್ಸಿಯರ್ಲಿ ಅಂತ ಕೂಡ ನೀವು ಫೇತ್ಫುಲ್ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ಒಬೀಡಿಯಂಟ್ಲಿ ನೀವು ಟೀಚರ್ಸ್ಗೆ ಬರೀತಿದ್ದೀರಾ, ಟೀಚರ್ಸ್ಗೆ ಇಮೇಲ್ ಕಳಿಸ್ಬೇಕು ಅಂದರೆ ಒಬೀಡಿಯಂಟ್ಲಿ ಯುವರ್ ಸ್ಟೂಡೆಂಟ್ಸ್, ಸಿನ್ಸಿಯರ್ಲಿ ಯುವರ್ ಸ್ಟೂಡೆಂಟ್ಸ್, ಯುವರ್ ಫೇತ್ಫುಲ್ ಅಂತ ಬರಿಬೋದು. ಅದೇ ನೀವು ಫಾದರ್ಗೆ, ಮದರ್ಗೆ, ಫ್ರೆಂಡ್ಸ್ಗೆ ಬರೀತಿದ್ದೀರಾ ಅಂದರೆ ಯೋರ್ಸ್ ಲವಿಂಗ್ಲಿ ಅಂತ ಬರಿಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು 3 ಎಕ್ಸಸೈಸ್ನ ಕೊಟ್ಟಿದ್ದೀನಿ. ಒಂದು ಬಂದು ರೈಟ್ ಆ್ಯನ್ ಇಮೇಲ್ ಟು ಯೋರ್ ಫ್ರೆಂಡ್ ಟೆಲ್ಲಿಂಗ್ ಹಿಮ್ ಆರ್ ಹರ್ ಅಬೌಟ್ ಯೋರ್ ಕಾಲೇಜ್. ಅಂದರೆ ಇಲ್ಲಿ ಡಿಯರ್ ಒಂದೇನಾದರೂ ಹೆಸರಾಗಿರ್ಬೋದು. ಹಾಗೂ ನೆಕ್ಸ್ಟ್ ಯೋರ್ಸ್ ಲವಿಂಗ್ಲಿ ಯೋರ್ ಫ್ರೆಂಡ್, ನಿಮ್ಮ ಹೆಸರು ಬರಿಬೋದು. ನೆಕ್ಸ್ಟ್ ರೈಟ್ ಆ್ಯನ್ ಇಮೇಲ್ ಅಡ್ರೆಸ್ಸಿಂಗ್ ದ ಮ್ಯಾನೇಜರ್ ಆಫ್ ಏರಿಯಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬೆಂಗಳೂರು, ಆಸ್ಕಿಂಗ್ ಹಿಮ್ ಆರ್ ಹರ್ ಅಬೌಟ್ ದ ಲೇಟೆಸ್ಟ್ ಟ್ರಾವೆಲ್ ಪ್ಯಾಕೇಜಸ್ ಟು ಕೋಸ್ಟಲ್ ಕರ್ನಾಟಕ, ಆಸ್ಕ್ ಹಿಮ್ ಅಬೌಟ್ ಪ್ಯಾಕೇಜ್ ಕಾಸ್ಟ್, ನಂಬರ್ ಆಫ್ ಪ್ಲೇಸಸ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್ ಆ್ಯಂಡ್ ದ ಡ್ಯೂರಿಯೇಷನ್. ಅಂದರೆ ಇಲ್ಲಿ ಸೇಮ್
ಸೆಕೆಂಡ್ ಒಂದು ಕ್ವೆಶನ್ ಬಂದು ಇಲ್ಲಿ ನಾನು ಏನು ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದೇ ಥರ, ಬಟ್ ನೀವು ಇದನ್ನು ಯಾವ ರೀತಿ ಬರಿಬೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಸೊ ಫಸ್ಟ್ ಲೈನಲ್ಲಿ ನೀವು ಏರಿಯಲ್ ಟೂರ್ಸ್ ಟ್ರಾವೆಲರ್ಸ್ ಬೆಂಗಳೂರು ಅಂತ ಅವ್ರನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಮೆನ್ಷನ್ ಮಾಡಿಬಿಟ್ಟು ಕೈಂಡ್ಲಿ ರಿಪ್ಲೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿ ಯೋರ್ಸ್ ಲವಿಂಗ್ಲಿ ಅಂತ ಇಲ್ಲಿ ನೀವು ಅವ್ರಿಗೆ ಬರೀಬಹುದು. ಸೊ ನೆಕ್ಸ್ಟ್ ಬಂದು ಕಂಪೋಸ್ ಆ್ಯನ್ ಇಮೇಲ್ ಅಡ್ರೆಸ್ಸಿಂಗ್ ದ ಪ್ರಿನ್ಸಿಪಲ್ ಆಫ್ ಯೋರ್ ಕಾಲೇಜ್ ಪ್ರೊವೈಡಿಂಗ್ ಯೋರ್ ಬಯೋಡೇಟಾ ಫಾರ್ ಕನ್ಸಿಸ್ಟಿಂಗ್ ಫಾರ್ ದ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್. ಸೊ ಇದು ಬಂದು ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ಗೆ ಬರೀತಿರ್ತೀರಾ. ಸೊ ಡಿಯರ್ ಅಂತ ಎಲ್ಲ ನೀವು ಮೆನ್ಷನ್ ಮಾಡಬಾರ್ದು, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಯೋರ್ ಒಬಿಡಿಯೆಂಟ್ಲಿ ಆರ್ ಸಿನ್ಸಿಯರ್ಲಿ ಅಂತ ಬರೀಬೇಕು. ಸೊ ಫಸ್ಟ್ ಆ್ಯಂಡ್ ಲಾಸ್ಟ್ ಚೇಂಜಸ್ ಆಗುತ್ತೆ, ಮಿಕ್ಕಿದ್ದು ಇಲ್ಲಿ ಏನು ಟಾಪಿಕ್ ಕೊಟ್ಟಿರ್ತಾರೋ ನೀವು ಅದನ್ನೇ ಫಿಲ್ ಮಾಡಬೇಕು. ಸೊ ಈ ಇಮೇಲ್ ಯಾವ ರೀತಿ ಬರಿಬೇಕು, ಯಾವ ರೀತಿ ಕಳಿಸ್ಬೇಕು ಅನ್ನೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ನಾನು ಯಾರು ಇನ್ನೂ ಹೊಸದಾಗಿ ಇಂಗ್ಲೀಷ್ ಕಲಿತಿರ್ತೀರಾ ಅವ್ರಿಗೆ ಒಂದು ವಿಡಿಯೋ 2 ಪಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಇನ್ನೂ ಯಾರು ಇವಾಗ ಇಂಗ್ಲೀಷ್ ಕಲಿತಿರ್ತೀರ ಅವ್ರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸ್ಟಡಿ ಸೆಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಗ ಹೋಗಿ ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿ ಒನ್.